ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿಯ ಈ ದಿನದ ವಿಶೇಷ ಸುದ್ದಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ರಾಜಕೀಯ ಕಾವು ಏರಿದ್ದು, ಬಂದ್ ವಿರುದ್ಧ ಬಿಜೆಪಿ ತೀವ್ರ ಕೌಂಟರ್ ಪ್ರತಿಭಟನೆ ನಡೆಸಿದೆ. ಸುದ್ದಿಯ ಮುಖ್ಯಾಂಶಗಳು. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಇಂದು ಬಂಗಾರಪೇಟೆ ಪಟ್ಟಣ ಬಂದ್ಗೆ ಕರೆ ನೀಡಿದ್ದವು. ಆದರೆ ನಗರದಲ್ಲಿ ಬಲವಂತವಾಗಿ ಬಂದ್ ಆಚರಿಸಲಾಗುತ್ತಿದೆ ಎಂದು ಆರೋಪಿಸಿ ಮಾಜಿ ಸಂಸದ ಎಸ್. ಮುನಿಸ್ವಾಮಿ ನೇತೃತ್ವದಲ್ಲಿ ಬಂಗಾರಪೇಟೆ ಪೊಲೀಸ್ ಠಾಣೆ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು. ಬಂದ್ನಿಂದಾಗಿ ವ್ಯಾಪಾರಿಗಳು ಭಯಬಿದ್ದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ. ಇದರಿಂದ ಬಡವರು ಮತ್ತು ಕೂಲಿ ಕಾರ್ಮಿಕರ ಜೀವನೋಪಾಯಕ್ಕೆ ತೊಂದರೆಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ ಮುನಿಸ್ವಾಮಿ ತಕ್ಷಣವೇ ಅಂಗಡಿಗಳನ್ನು ತೆರೆಸುವಂತೆ ಪೊಲೀಸರನ್ನು ಒತ್ತಾಯಿಸಿದರು. ಮಂತ್ರಿಗಿರಿ ಸಿಕ್ಕಿಲ್ಲ ಎಂದರೆ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿ ಮುಂದೆ ಬಂದ್ ಮಾಡಿ, ಅದನ್ನು ಬಿಟ್ಟು ಬಡವರ, ಕೂಲಿ ಕಾರ್ಮಿಕರ ಹೊಟ್ಟೆಯ ಮೇಲೆ ಏಕೆ ಹೊಡೆಯುತ್ತೀರಿ ಎಂದು ಮಾಜಿ ಸಂಸದ ಮುನಿಸ್ವಾಮಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಬಂಗಾರಪೇಟೆ ಪೊಲೀಸ್ ಠಾಣೆಯ ಎದುರು ಕುಳಿತು ಮಾಜಿ ಸಂಸದ ಎಸ್. ಮುನಿಸ್ವಾಮಿ ಮೌನ ಪ್ರತಿಭಟನೆ ನಡೆಸಿದರು. ಬಂಗಾರಪೇಟೆಯಿಂದ ಇದು ಈ ಕ್ಷಣದ ವಿಶೇಷ ವರದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಒಂದು ದಿನ ಅದನ್ನ ಇದು ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗೋದೈತೆ. ನಾನು ಹೇಳೋದೇನು, ಇವ್ರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂದ್ರೆ ಹೋಗಿ ಕಾಂಗ್ರೆಸ್ ಆಫೀಸ್ ಬೀಗ ಹಾಕ್ಲಿ, ಅದೇನೋ ಇಲ್ಲಿ ಟೈರ್ಗಳು ಬೆಂಕಿ ಇಕ್ಕಿದ್ರಂತಲ್ಲ ಅದನ್ನ ಅಲ್ಲಿ ಮಾಡ್ಲಿ, ಇಲ್ಲ ಅವ್ರ ಮುಖ್ಯಮಂತ್ರಿಗಳ ಮನೆ ಹತ್ರ, ಕಾಂಗ್ರೆಸ್ ಅಧ್ಯಕ್ಷರ ಮನೆ ಹತ್ರ ಹೋಗಿ ಗಲಾಟೆ ಮಾಡಿ. ಆಗ್ಬಿಟ್ಟು ಇಲ್ಲಿ ಬಂಗಾರಪೇಟೆ ಜನ MLA ಮಾಡೋರು ಮಂತ್ರಿಗಿರಿ ಕೊಡಕ್ಕಾಗ್ತದೆ ಹೇಳೋರು. ಅದಕ್ಕೋಸ್ಕರ ದಯವಿಟ್ಟು ನೀವು ಅನೌನ್ಸ್ ಮಾಡಿ. ಯಾಕಂದ್ರೆ ಎಲ್ಲಾ ಸರ್ಕಲ್ಗಳಲ್ಲೂ ಪೊಲೀಸರು ಹಾಕಿದ್ರು. ನಿಮ್ ಪೊಲೀಸರು ನೋಡ್ಬಿಟ್ಟೆ ಅವ್ರ ದಿಗ್ಲಕ್ಕೆ ಓಪನ್ ಮಾಡಿದಿರ ಅವ್ರು ಈಗ ಅರ್ಥ ಆಯ್ತು. ಎಲ್ಲ ನಾನು ನೋಡ್ಕೊಂಬಂದು ಈಗಲೂ ಅಲ್ಲೇ ಬಂದಿದ್ದು. ನೀವು ಅನೌನ್ಸ್ ಮಾಡಿ, ಅರ್ಥ ಆಯ್ತು. ನಾನು ಹೇಳೋದೇನಂದ್ರೆ, ಇವತ್ತಿರು ಇರ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ. ಅರ್ಥ ಆಯ್ತಾ? ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಜೊತೆ ನಾವು ಇರ್ತೀವಿ. ಅರ್ಥ ಆಯ್ತಾ? ನೀವು 5 ವರ್ಷ ನನ್ನ ಮುಂದೆ ನೋಡಿದ್ದೀವಿ. ನಾವು ಯಾವ ಥರ ಡಿಪಾರ್ಟ್ಮೆಂಟ್ ಬಳಸ್ಕೊಂಡ್ರೆ, ಯಾವ ಥರ ತೊಂದರೆ ಕೊಟ್ಟರೆ, ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಈಗೂ ನೋಡ್ತಾ ಇದ್ದೀವಿ. ನಮ್ಮ ರೈತರು ಫಸ್ಟೇ ಸಂಕಷ್ಟದಲ್ಲಿ ಅವರು. ಇವತ್ತು ಆಗಿರ್ತಕ್ಕಂಥ ಬೆಳೆಗಳಿಗೆ ನೀರುಗಳು ನಿಂತೋದು ಹೊರಗಳಿಗೆ. KCB ಅಲ್ಲಿ ನೀರಾದ್ರೂ ತಕೊಂಬಂದು ನಾವೇನು ಬೇರೆ ಬಿಟ್ಟಿದ್ದೀರಿ, ನಾವಿದ್ದಾಗ ಯಾವಾಗ ನೀರು ಬಿಡ್ತಾ ಇದ್ದೀವಿ, ಆ ನೀರನ್ನು ಬಂದ್ ಮಾಡ್ಸಕ್ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ತರಕಾರಿ ಮುಚ್ಚಿಟ್ಕೊಂಡವ್ರೆ ಪಾಪ. ಇವತ್ತು ಬಿಟ್ರೆ ಅಂಗಡಿಗಳು ಅದನ್ನು ಓಪನ್ ಮಾಡ್ಸಕ್ ಹೇಳಿ. ನೀವು ಒಂದ್ಸಲ ಅನೌನ್ಸ್ ಮಾಡಿ. ಅರ್ಥ ಆಯ್ತು? ಎಲ್ಲ ಓಪನ್ ಮಾಡ್ತಾರೆ, ನಾವು ಓದ್ತೀವಿ. ಇಲ್ಲಾಂದ್ರೆ ನಾನು ಇಲ್ಲಿ ನಿಮ್ಗೆ ಕೇಳಕ್ ಬಂದಿದ್ದೀನಿ. ಆ ಸರ್ಕಾರ ಹೋಗ್ತಿರಲ್ಲ, ಅನೌನ್ಸ್ ಮಾಡಿ ಅಷ್ಟೇ. ನೀವು ಅನೌನ್ಸ್ ಮಾಡ್ಬಿಡಿ. ಜೀಪ್ ಎತ್ಕೊಂಡು ಎಲ್ಲ ಬಜಾಜ್ ಸ್ಟಿಕ್ಗಳಲ್ಲಿ ಅವರೆಲ್ಲ ಅವ್ರವರು ಓಪನ್ ಮಾಡ್ತಾರೆ. ದಯವಿಟ್ಟು ಯಾರು ಇಲ್ಲ ಆ ಥರದಲ್ಲಿ ಆಗೋಯ್ತು. 2 ಗಂಟೆ 2 ನಿಮಿಷ ಆಗೋಯ್ತು. ನಾನು ಹೇಳೋದೇನಂದ್ರೆ, ನೀವು ಅನೌನ್ಸ್ ಮಾಡಿಸ್ಬಿಡಿ. ಅರ್ಥ? ನಾನು ಹೇಳೋದೇನಂದ್ರೆ, ಅಧಿಕಾರ ಶಾಶ್ವತ ಅಲ್ಲ. ಜನ ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ಜನಕ್ಕೆ ತೊಂದರೆ ಆಗ್ತಾ ಇದೆಯಾ, ಅನುಕೂಲ ಆಗ್ತಾ ಇದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ದಯವಿಟ್ಟು ನೀವು ಅನೌನ್ಸ್ ಮಾಡ್ಬಿಡಿ. ಆ ಜನಗಳನ್ನ ಭಯದಿಂದ ನಾವು ಓಟ್ ಹಾಕ್ಸ್ಕೊಳ್ಳೋಕ್ಕಾಗಿ, ಭಯದಿಂದ ನಾವು ರೆಸ್ಪೆಕ್ಟ್ ಕೊಡಿಸ್ಕೊಳ್ಳೋಣ. ಅರ್ಥ ಆಯ್ತಾ? ಅವ್ರಿಗೆ ಹೋಗಿ ಅಲ್ಲಿ ಗಲಾಟೆ ಮಾಡಲಿ. SN ರೆಸಾರ್ಟಲ್ಲಿ, SN ಸಿಟಿಯಲ್ಲಿ ಏನು ಮಾಡ್ಕೊಂಡಿಲ್ಲ. ದಯವಿಟ್ಟು ನೀವು ಓಪನ್ ಮಾಡಿ ನಾವಿರ್ತೀರಿ ನಿಮ್ಮ ಜೊತೆಯಲ್ಲಿ. ಅರ್ಥ ಆಯ್ತಾ? ಅಂಗಡಿ ಓಪನ್ ಮಾಡಿ, ನಾವಿರ್ತೀರಿ ನಿಮ್ಮ ಜೊತೆಯಲ್ಲಿ. ಯಾರಿಗೂ ಎದುರೋದು ಬೆದರೋದು ಬೇಡ. ಪೊಲೀಸ್ ಇಲಾಖೆಯವ್ರಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಬಂದು ಈ ಗ್ರಾಹಕರು, ಈ ಅಂಗಡಿ ಮಾಲೀಕರ ಪರವಾಗಿ ನೀವು ನಿಂತ್ಕೊಂಡು ಈ ಅಂಗಡಿಗಳನ್ನ ಓಪನ್ ಮಾಡಿಸ್ಬೇಕು. ಓಪನ್ ಮಾಡಿಸಿ ನೀವೇನು ಬೇಕೇ ಬೇಕು. ತೊಗ್ಲಕ್ ದರ್ಬಾರ್ ಮಾಡ್ತಾ ಇರ್ತಕ್ಕಂಥ SN ನಾರಾಯಣಸ್ವಾಮಿ ಅವ್ರಿಗೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂಗಡಿ ಮಾಲೀಕರಿಗೆ